ತಾಲೂಕಿನ ಶಾಂತಿಗ್ರಾಮ ಹೋಬಳಿ ವ್ಯಾಪ್ತಿಯ ಚಿಗಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲುಗಣಿಗಾರಿಕೆ ಮತ್ತು ಅಕ್ರಮ ಕ್ರಷರ್ಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಗ್ರಾಮಸ್ಥರ ಮೇಲೆ ಗೂಂಡಾಗಳಿಂದ ಹಲ್ಲೆ ನಡೆಸಲಾಗಿದೆ ಹಾಗೂ ಹೋರಾಟಗಾರರನ್ನು ಮೌನಗೊಳಿಸುವ ಉದ್ದೇಶದಿಂದ ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲಿಸಲಾಗಿದೆ. ಕೂಡಲೇ ಅಕ್ರಮ ಗಣಿಗಾರಿಕೆ ನಿಲ್ಲಿಸದಿದ್ದರೆ ಮತ್ತೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕೆಪಿ ಶಿವಕುಮಾರ್ ಮತ್ತು ಚಿಗಳ್ಳಿ ಗ್ರಾಮಸ್ಥರು ಎಚ್ಚರಿಸಿದರು. ಚಿಗಳ್ಳಿ ಗ್ರಾಮ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ಗಳಿಂದ ಪರಿಸರ, ಕೃಷಿ ಮತ್ತು ಜನಜೀವನಕ್ಕೆ ತೀವ್ರ ಹಾನಿಯಾಗ್ತಿದೆ ಅಂತ ಹೇಳಿದರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿ ಉಪವಾಸ ಸತ್ಯಾಗ್ರಹ ನಡೆಸಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನ ಮೂಡಿಸಿದೆ. ಹೋರಾಟದ ಬೆನ್ನಲ್ಲೇ ಸುಳ್ಳು ಅಟ್ರಾಸಿಟಿ ಪ್ರಕರಣವನ್ನು ದಾಖಲಿಸಿ ಗೂಂಡಾಗಳ ಮೂಲಕ ದಾಳಿ ನಡೆಸಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ರಮ ಗಣಿಗಾರಿಕೆ ತಕ್ಷಣ ನಿಲ್ಲಿಸಿ ನ್ಯಾಯಯುತ ತನಿಖೆ ನಡೆಸದಿದ್ದರೆ ಮತ್ತೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗುವುದಾಗಿ ಕೆಪಿ ಶಿವಕುಮಾರ್ ಎಚ್ಚರಿಸಿದರು. ಈ ಚಿಗಳ್ಳಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ಗಳು ತೊಂದರೆ ಆಗ್ತಾ ಇದೆ ಅನ್ನೋದ್ರಿಂದ ಹೋರಾಟ ಮಾಡ್ತಲೇ ಬಂದಿದ್ದೀವಿ. ಮತ್ತು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಮತ್ತು ಸತ್ಯಾಗ್ರಹ ಮಾಡಿದ್ದೀವಿ, ಎಲ್ಲನೂ ಮಾಡ್ತಾ ಬಂದಿದ್ದೀವಿ. ಕೊನೆಯಲ್ಲಿ ಈ ತಿಂಗಳು ಡಿಸೆಂಬರ್ 4ನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸತ್ಯಾಗ್ರಹ ಹೂಡಿದ್ವಿ. ಅನಿರ್ದಿಷ್ಟಾವಧಿ ಉಪಸತ್ಯಾಗ್ರಹ ಅಂತ ಒಂದು ದಿವಸ ಪೂರ್ತಿ ಕೂತಿದ್ವಿ. ಅವತ್ತು ಜಿಲ್ಲಾಧಿಕಾರಿಗಳು ಅವರೇ ಖುದ್ದು ಬಂದು ವಾಸ್ತವ ಏನಿದೆ ನಾನು ನೋಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ನಮಗೆ ಆಶ್ವಾಸನೆ ನೀಡಿದರು. ಹಾಗಾಗಿ ನಾವೆಲ್ಲ ಏನು ಮಾಡಿದ್ವಿ, ಅವತ್ತು ಆಯಿತು ನೀವು ಹೇಳಿದ ಮಾತಿಗೆ ನಾವು ಬದ್ಧ ಅಂತ ಹೇಳಿ ನಾವು ಅವತ್ತು ಹೋರಾಟವನ್ನು ಕೈ ಬಿಟ್ವಿ. ಆ ಕೈ ಬಿಟ್ಟು ಏನು ಹೋರಾಟ ಮಾಡ್ತಾಯಿದ್ರೆ ಮುಂದಾಳತ್ವ ತೊಗೊಂಡು ನಮ್ಮ ಚಿಗಳ್ಳಿ ಗ್ರಾಮಸ್ಥರೆಲ್ಲ ಅವ್ರ ಮೇಲೆ ಇಲ್ಲಿಂದ ಹೋಗಿ ಕೇವಲ ಒಂದು ದಿನ ಅಷ್ಟೇ, 4ನೇ ತಾರೀಕು ಸ್ಟ್ರೈಕ್ ಕೈ ಬಿಟ್ವಿ. 5ನೇ ತಾರೀಕು ಒಂದು ದಿವಸ ಗ್ಯಾಪ್, 6ನೇ ತಾರೀಕು ಕ್ರಷರು ಮತ್ತು ಕಲ್ಲು ಗಣಿಗಾರಿಕೆ ಗುತ್ತಿದಾರರಿಂದ ಮತ್ತು ಕ್ರಷರ್ ಮಾಲೀಕರಿಂದ ಅವ್ರ ಕಡೆಯಿಂದ ಒಂದು ಅಟ್ರಾಸಿಟಿ ಕೇಸ್, ಸುಳ್ಳು ಕೇಸ್. ಪಾಪ ನಮ್ಮ ವಿನಯ್ ಅನ್ನೋರಿದ್ದಾರೆ, ವರದರಾಜ್ ಅಂತ ಇದ್ದಾರೆ, ರಾಮಲಿಂಗೇಗೌಡರು ಅಂತ ಇದ್ದಾರೆ, ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇವ್ರ ಮೇಲೆ ಯಾವುದೇ ಥರದ ಪಾಪ ವಿನಯ್ ಅನ್ನೋರು ಆ ಜಾಗದಲ್ಲೇ ಇಲ್ಲ. ಅಂಥವ್ರ ಮೇಲೆಲ್ಲ ಸುಳ್ಳು ಕೇಸ್ ಹಾಕಿ ಇವತ್ತು ಈ JDS ಮುಖಂಡರಾದಂಥ ಮತ್ತು ವಕೀಲರಾದಂಥ ಕೀರ್ತನ ಕ್ರಷರ್ ಮಾಲೀಕರು ಪುಟ್ಟೇಗೌಡರು ಇವರೆಲ್ಲ ಸೇರಿ ಸಂಚು ರೂಪಿಸಿ ಅಟ್ರಾಸಿಟಿ ಕೇಸನ್ನು ಹಾಕಿ ಸುಮಾರು 15 ದಿವಸದಿಂದ 20 ದಿನ ತೊಂದರೆ ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೊಬ್ಬರು ಸುನೀಲ್ ಅಂತ ಇದ್ರು, ಅವರು ಸಹ ಮುಂಚೂಣಿಯಲ್ಲಿದ್ದರು. ಅವರು ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಅದು ಸಹ ನಮ್ಮ ಹತ್ರ ವಿಡಿಯೋ ಬೇಕಾದ್ರೆ ಕೊಡ್ತೀವಿ. ನಾವು ನಿಮಗೆ ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ನಿಮ್ಮ ಅಪ್ಪ ಬಂಡವಾಳ ಕೊಟ್ಟವನ್ನ ನನ್ನ ಮಕ್ಕಳ ಅಂತ ಹೇಳಿ ಮನೆ ನುಗ್ಗಿ ಹೊಡೆದಿದ್ದಾರೆ. ನಾವು ಕಲ್ಲು ಗಣಿಗಾರಿಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ನಾವು ಹೋರಾಟ ಮಾಡ್ತಾ ಇರೋದು. ಆದರೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಮಾಡಿಸ್ತಾರಂಥ ಗಣಿ ಮಾಲೀಕರು ಇವತ್ತು ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಯಾರು ಹೋರಾಟ ಮಾಡ್ತಾರೆ ಅವ್ರ ಮನೆಗೆ ನುಗ್ಗಿ ಹೊಡೆಯೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದೆ. ಇಲ್ಲಿ ನಿಂತಿಲ್ಲ ಇದು, ಇವ್ರನ್ನ ಮುಂದೆ ನಿಂತಿರೋರು ಯಾರಾದರೂ ನಮ್ಮನ್ನು ಕೊಲೆ ಮಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿದೆ. ಇದಕ್ಕೆಲ್ಲ ರುವಾರಿಗಳು ಈ ವಕೀಲರಾದಂಥ ಕೀರ್ತನ ಕ್ರಷರ್ ಮಾಲೀಕರಾದಂಥ ಪುಟ್ಟೇಗೌಡರು ನೇರ ಹೊಣೆ. ಅವರು JDS ಮುಖಂಡರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಹ ಹೌದು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಉದಯ, ವಿನಯ್, ರಾಮಲಿಂಗೇಗೌಡ, ರಮೇಶ್, ಶಿವಕುಮಾರ್, ವರದರಾಜು ಸೇರಿದಂತೆ ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು.